ಹಾಯ್ ಫ್ರೆಂಡ್ಸ್, ನಮಸ್ಕಾರ. ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. BLO ಆದವರ ಆದ್ಯ ಕರ್ತವ್ಯಗಳಲ್ಲಿ ಫೀಲ್ಡ್ ವೆರಿಫಿಕೇಷನ್ ಅತ್ಯಂತ ಪ್ರಮುಖವಾಗಿದೆ. ಆನ್ಲೈನ್ನಲ್ಲಿ ಸಬ್ಮಿಟ್ ಆಗಿ BLO ಆ್ಯಪ್ನಲ್ಲಿ ಪೆಂಡಿಂಗ್ ಇರುವಂಥ ಫಾರ್ಮ್ 6, 7, 8 ಈ ಅರ್ಜಿಗಳನ್ನು 7 ದಿನಗಳ ಒಳಗಾಗಿ ನಾವು ವೆರಿಫಿಕೇಷನ್ ಮಾಡಲೇಬೇಕು. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾವು BLO ಆದವರು BLO ಆ್ಯಪ್ನಲ್ಲಿ ಫಾರ್ಮ್ 8 ವೆರಿಫಿಕೇಷನ್ ಹೇಗೆ ಮಾಡುವುದು ಎಂಬುದನ್ನು ತಿಳಿದುಕೊಳ್ಳೋಣ. BLO ಆ್ಯಪ್ನ ಹೋಮ್ ಪೇಜಲ್ಲಿ ಕಾಣಿಸುವ ಫೀಲ್ಡ್ ವೆರಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಫಾರ್ಮ್ 8 ಟೈಪ್ನ ಅಪ್ಲಿಕೇಶನ್ ಒಂದು ವೆರಿಫಿಕೇಷನ್ಗೆ ಪೆಂಡಿಂಗ್ ಇರುವುದು ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಅಪ್ಲಿಕೇಶನ್ನ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತವೆ. ಇದರಲ್ಲಿ ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಇವೆ. ಇಲ್ಲಿ ಅರ್ಜಿದಾರರ ಹೆಸರು, ಅವರ ಎಪಿಕ್ ID, ಅದೇ ರೀತಿ ರಿಲೇಟಿವ್ ನೇಮ್ ಮತ್ತು ಮೊಬೈಲ್ ಸಂಖ್ಯೆಗಳನ್ನು ನೀವಿಲ್ಲಿ ನೋಡುತ್ತಿದ್ದೀರಿ. ಇಲ್ಲಿರುವಂಥ ಈ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ನೀವು ಅರ್ಜಿದಾರರನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಖಚಿತಪಡಿಸಿಕೊಳ್ಳಬೇಕು. ಇದು ಫಾರ್ಮ್ 8 ಟೈಪ್ ಅಪ್ಲಿಕೇಶನ್, ಅಂದರೆ ಅರ್ಜಿದಾರರು ತಮ್ಮ ವೋಟರ್ IDಯಲ್ಲಿನ ತಿದ್ದುಪಡಿಗಳಿಗಾಗಿಯೋ ಅಥವಾ ಶಿಫ್ಟಿಂಗ್ಗಾಗಿಯೋ ಹಾಕಿರುವಂಥ ಅಪ್ಲಿಕೇಶನ್ ಆಗಿರುತ್ತದೆ. ಆದ್ದರಿಂದ ಮೊದಲಿಗೆ ಅವರು ಈ ಅಪ್ಲಿಕೇಶನ್ಗಾಗಿ ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ಗಳು ಯಾವುವು, ಆ ಡಾಕ್ಯುಮೆಂಟ್ಗಳ ನಕಲು ಪ್ರತಿಗಳನ್ನು ಅವರ ಸಹಿಯೊಂದಿಗೆ, ಅಂದರೆ ಸೆಲ್ಫ್ ಅಟೆಸ್ಟೆಡ್ ಮಾಡಿಸಿಕೊಂಡು ಪಡೆದುಕೊಳ್ಳಬೇಕು. ಅದಾದ ಮೇಲೆ ಆ ಮಾಹಿತಿಗಳ ಆಧಾರದ ಮೇಲೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ವಿವರಗಳು ಏನಿವೆಯೋ ಅವುಗಳನ್ನು ಪರಿಶೀಲಿಸಬೇಕು. ಮೊದಲಿಗೆ ಪರ್ಸನಲ್ ಡೀಟೇಲ್ಸನ್ನು ಪರಿಶೀಲಿಸುವಾಗ ಅರ್ಜಿಯೊಳಗೆ ಮೆನ್ಷನ್ ಮಾಡಿರುವಂಥ ವಿವರಗಳು ಮತ್ತು ಇಲ್ಲಿರುವ ವಿವರಗಳು ಎರಡೂ ಒಂದೇ ಆಗಿದ್ದರೆ, ಯಾವುದೇ ತಪ್ಪುಗಳು ಇಲ್ಲದಿದ್ದರೆ ಸೇಮ್ ಎನ್ನುವಂಥ ಆಯ್ಕೆ ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೇ ಇರಲಿ. ಒಂದು ವೇಳೆ ಈ ಪರ್ಸನಲ್ ಡೀಟೇಲ್ಸ್ ಮತ್ತು ಫಾರ್ಮಲ್ಲಿ ಮೆನ್ಷನ್ ಮಾಡಿರುವಂಥ ವಿವರಗಳಲ್ಲಿ ವ್ಯತ್ಯಾಸವಿದ್ದಲ್ಲಿ ನಾಟ್ ಸೇಮ್ ಎನ್ನುವಂಥ ಎರಡನೇ ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿದಾಗ ಮೇಲೆ ಎಡಿಟ್ ಆಪ್ಷನ್ ಓಪನ್ ಆಗುತ್ತೆ. ಈ ಎಡಿಟ್ ಆಪ್ಷನ್ನನ್ನು ಬಳಸಿಕೊಂಡು ನಾವು ಸೂಕ್ತ ತಿದ್ದುಪಡಿಗಳನ್ನು ಮಾಡಬಹುದು. ಇದಾದ ನಂತರ ಪೇಜನ್ನು ಸ್ಕ್ರೋಲ್ ಮಾಡಿದಾಗ ನೀವು ಅರ್ಜಿದಾರರು ಈ ಅರ್ಜಿಯನ್ನು ಏತಕ್ಕಾಗಿ ಸಲ್ಲಿಸಿದ್ದಾರೆ ಎನ್ನುವಂತಹ ಕಾರಣವನ್ನು ಇಲ್ಲಿ ಕಾಣುತ್ತೀರಿ. ಅಪ್ಲಿಕೇಶನ್ ಫಾರ್ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಎಂಬುದು ಇಲ್ಲಿ ನಿಮಗೆ ಕಾಣುತ್ತಿದೆ. ಅಂದರೆ ಇದು ಬೇರೊಂದು ಭಾಗದಿಂದ ನಮ್ಮ ಭಾಗಕ್ಕೆ ಬಂದಿರುವಂಥ ಮತದಾರರು ಹಾಕಿರುವಂತಹ ಅರ್ಜಿಯಾಗಿದೆ. ಇಲ್ಲೀಗ ವಿಳಾಸವನ್ನೊಮ್ಮೆ ಪರಿಶೀಲಿಸಿ ಅವರು ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ ಕೆಳಗೆ ವ್ಯೂ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಎಂದೇನಿದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅವರು ಅಟ್ಯಾಚ್ ಮಾಡಿರುವಂತಹ ಡಾಕ್ಯುಮೆಂಟನ್ನೊಮ್ಮೆ ಜೂಮ್ ಮಾಡಿ ನೋಡಿ. ಇಲ್ಲಿರುವಂಥ ವಿಳಾಸದ ವಿವರಗಳು ಮತ್ತು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರುವಂಥ ವಿಳಾಸದ ವಿವರಗಳು ಒಂದೇ ಆಗಿದ್ದರೆ ಈಗ ಮೇಲೆ ಕಾಣುವಂಥ ಇಂಟು ಮಾರ್ಕ್ ಅದರ ಮೇಲೆ ಕ್ಲಿಕ್ ಮಾಡಿ. ಇದಲ್ಲದೆ ಮತದಾರರನ್ನು ಭೇಟಿ ಮಾಡಿದಾಗ ಅವರು ವಾಸಿಸುವ ಸ್ಥಳದಲ್ಲಿನ ವಿವರಗಳು ಇವೆಲ್ಲವೂ ಸರಿಯಾಗಿದ್ದಲ್ಲಿ ಕೆಳಗೆ ಇರುವಂಥ ಎರಡು ಆಯ್ಕೆಗಳಲ್ಲಿ ಸೇಮ್ ಮತ್ತು ನಾಟ್ ಸೇಮ್ ಎರಡಿವೆ. ಇದರಲ್ಲಿ ಸೇಮ್ ಎಂಬುದು ಈಗಾಗಲೇ ಸೆಲೆಕ್ಟ್ ಆಗಿದೆ, ಅದು ಹಾಗೇ ಇರಲಿ. ಒಂದು ವೇಳೆ ತಪ್ಪಾಗಿದ್ದರೆ ನಾಟ್ ಸೇಮ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ನಂತರ ಮೇಲೆ ಎಡಿಟ್ ಆಪ್ಷನ್ ಓಪನ್ ಆಗುತ್ತೆ. ವಿವರಗಳನ್ನು ಎಡಿಟ್ ಮಾಡಿ. ಹೇಗೆಂದರೆ ನಾನೀಗ ಉದಾಹರಣೆಗೆ ನಾಟ್ ಸೇಮ್ ಸೆಲೆಕ್ಟ್ ಮಾಡುತ್ತೇನೆ. ಈಗ ಸ್ಕ್ರೋಲ್ ಮಾಡಿದಾಗ ಮೇಲೆ ನೀವು ಕಾಣುತ್ತೀರಿ, ಇಲ್ಲಿ ಎಡಿಟ್ ಆಪ್ಷನ್ ಓಪನ್ ಆಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ವಿಳಾಸದ ವಿವರಗಳನ್ನು ತಿದ್ದುಪಡಿ ಮಾಡಬಹುದು ಮತ್ತು ಸೂಕ್ತ ದಾಖಲೆಯನ್ನು ಅಪ್ಲೋಡ್ ಮಾಡಬಹುದು. ಅದಕ್ಕೆ ಕೆಳಗೆ ಚೂಸ್ ಫೈಲ್ ಎನ್ನುವಂಥ ಆಪ್ಷನ್ ಬರುತ್ತೆ. ಡಾಕ್ಯುಮೆಂಟ್ ಟೈಪನ್ನು ಆಯ್ದುಕೊಂಡು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟನ್ನು ಪುನಃ ಅಪ್ಲೋಡ್ ಮಾಡಬಹುದು. ಇದಾದ ಮೇಲೆ ಕೆಳಗೆ ಸೇವ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ
ತಿದ್ದುಪಡಿ ಮಾಡಿದ ವಿವರಗಳು ಸಕ್ಸಸ್ಫುಲಿ. ಮತ್ತೆ ಪೇಜನ್ನು ಸ್ಕ್ರೋಲ್ ಮಾಡಿ. ಈಗ ನೀವಿಲ್ಲಿ ನೋಡುತ್ತೀರಿ, ಆನ್ ಫೀಲ್ಡ್ ವಿಸಿಟ್ ಅಪ್ಲಿಕೆಂಟ್ ಈಸ್ ಫೌಂಡ್, ಅವೈಲೇಬಲ್, ಅಬ್ಸೆಂಟ್, ಶಿಫ್ಟೆಡ್, ಡೆಡ್, ನೋ ಸಚ್ ಪರ್ಸನ್ ಎನ್ನುವಂಥ 5 ಆಯ್ಕೆಗಳಿವೆ. ನಾವು ಹಲವು ಬಾರಿ ಅರ್ಜಿದಾರರ ಮನೆ ಭೇಟಿ ಮಾಡಿದಾಗಲೂ ಅರ್ಜಿದಾರರು ಸ್ಥಳದಲ್ಲಿ ಹಾಜರಿಲ್ಲದಿದ್ದಲ್ಲಿ, ಮತ್ತೆ ಕರೆ ಮಾಡಿದಾಗಲೂ ಸಂಪರ್ಕಕ್ಕೆ ಸಿಗದಿದ್ದಲ್ಲಿ ಅಬ್ಸೆಂಟ್ ಎಂಬ 2ನೇ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಅರ್ಜಿದಾರರು ನಮ್ಮ ಭಾಗದಲ್ಲಿ ವಾಸವಿಲ್ಲದಿದ್ದಲ್ಲಿ, ತಪ್ಪಾಗಿ ಈ ಅರ್ಜಿ ನಮಗೆ ಬಂದಿದ್ದ ಪಕ್ಷದಲ್ಲಿ ನೋ ಸಚ್ ಪರ್ಸನ್ ಎಂಬುದನ್ನು ಸೆಲೆಕ್ಟ್ ಮಾಡಿ. ಅನಂತರ ಅರ್ಜಿಯನ್ನು ತಿರಸ್ಕರಿಸಬೇಕು. ಆದರೆ ನಾವು ಕ್ಷೇತ್ರ ಭೇಟಿ ಮಾಡಿದ ಸಂದರ್ಭದಲ್ಲಿ ಅರ್ಜಿದಾರರು ಖುದ್ದಾಗಿ ಹಾಜರಿದ್ದಾಗ ಅಪ್ಲಿಕೆಂಟ್ ಈಸ್ ಫೌಂಡ್ ಎಂಬಲ್ಲಿ ಅವೈಲೇಬಲ್ ಎನ್ನುವಂಥ ಆಪ್ಷನ್ನನ್ನೇ ನಾವು ಸೆಲೆಕ್ಟ್ ಮಾಡಬೇಕು. ಹಾಗೂ ಇದರ ಜೊತೆಯಲ್ಲಿ ಸಲ್ಲಿಸಿರುವಂಥ ಮಾಹಿತಿಗಳು ಮತ್ತು ನಮಗೆ ಕೊಡುವಂಥ ದಾಖಲೆಗಳು ಇವೆಲ್ಲವೂ ಸರಿಯಾಗಿದ್ದಲ್ಲಿ ಕೆಳಗೆ ಇರುವಂಥ 2 ಆಯ್ಕೆಗಳಲ್ಲಿ ಎಸ್ ಎಂಬುದನ್ನು ಸೆಲೆಕ್ಟ್ ಮಾಡಿ ಅನಂತರ ಸ್ಕ್ರೋಲ್ ಮಾಡಿ. ಈಗ ಕೆಳಗೆ ಡೇಟ್ ಆಫ್ ವೆರಿಫಿಕೇಷನ್ ನೋಡಬಹುದು. ಇದಾದ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ನೋಡುತ್ತೀರಿ, ವೆರಿಫೈಡ್ ಸಕ್ಸಸ್ಫುಲಿ ಎನ್ನುವಂಥ ಮೆಸೇಜ್ ಬಂದಿದೆ. ಅಂದರೆ ನಾವು ಸಲ್ಲಿಸಿರುವಂಥ ವೆರಿಫಿಕೇಷನ್ ರಿಪೋರ್ಟ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಎಂದು ಅರ್ಥ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ ಪುನಃ ಫೀಲ್ಡ್ ವೆರಿಫಿಕೇಷನ್ನ ಚೆಕ್ಲಿಸ್ಟ್ ಪೇಜ್ಗೆ ಬರುತ್ತೇವೆ. ಇಲ್ಲಿ ನೋ ಡಾಟಾ ಫೌಂಡ್ ಎಂದಿದೆ. ಅಂದರೆ ಬೇರೆ ಯಾವುದೇ ಅಪ್ಲಿಕೇಶನ್ಗಳು ಫೀಲ್ಡ್ ವೆರಿಫಿಕೇಷನ್ಗೆ ಪೆಂಡಿಂಗ್ ಇಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಈಗ ಮತ್ತೊಮ್ಮೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಬಲಕ್ಕೆ ಮೇಲ್ಭಾಗದಲ್ಲಿ ಕಾಣುವಂಥ ವೆರಿಫೈಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವಿಲ್ಲಿ ನೋಡಬಹುದು, BLO ಆದ ನಾವು ವೆರಿಫೈ ಮಾಡಿರುವಂಥ ಅರ್ಜಿಗಳ ಸ್ಟೇಟಸ್ಸನ್ನು. ಸ್ನೇಹಿತರೆ, ಹೀಗೆ ಫಾರ್ಮೇಟ್ ಅರ್ಜಿಯೊಂದು ಸ್ಥಳಾಂತರಕ್ಕಾಗಿ ಸಲ್ಲಿಕೆಯಾಗಿದ್ದಾಗ ಅದರ ಪರಿಶೀಲನಾ ಸಮಯದಲ್ಲಿ ಅರ್ಜಿದಾರರ ವಾಸ್ತವ್ಯದ ನೈಜತೆ ಮತ್ತು ಅರ್ಜಿಯಲ್ಲಿ ನಮೂದಿಸಿರುವಂಥ ವಿಳಾಸದ ಸಮರ್ಪಕತೆ ಇವೆರಡನ್ನೂ ಸರಿಯಾಗಿ ಪರಿಶೀಲಿಸಿ ಪರಿಶೀಲನಾ ವರದಿಯನ್ನು ಸಲ್ಲಿಸಿ. ಮಿತ್ರರೇ, ಮುಂದಿನ ವಿಡಿಯೋದಲ್ಲಿ ಮರಣ ಹೊಂದಿರುವಂಥ ಮತದಾರರ ವೋಟರ್ ಐಡಿಯನ್ನು ರದ್ದುಪಡಿಸಲಿಕ್ಕಾಗಿ ಅಥವಾ ಒಂದಕ್ಕಿಂತ ಹೆಚ್ಚು ವೋಟರ್ ಐಡಿಗಳನ್ನು ಹೊಂದಿರುವಂಥ ಮತದಾರರು ತಮ್ಮ ಅನಪೇಕ್ಷಿತ ವೋಟರ್ ಐಡಿಯನ್ನು ರದ್ದುಪಡಿಸಲಿಕ್ಕಾಗಿ ಸಲ್ಲಿಸಿರುವಂಥ ಫಾರ್ಮ್ 7ನ ವೆರಿಫಿಕೇಷನ್ ಮಾಡುವುದು ಹೇಗೆ ಎಂಬುದನ್ನು ನೋಡೋಣ. ಆದರೆ ಫಾರ್ಮ್ 8 ವೆರಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಏನಾದರೂ ಸಂದೇಹಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರತ್ನರಾಶಿಯನ್ನು ನೋಡುತ್ತೀರಿ. ಧನ್ಯವಾದಗಳು.